कृष्णाय वासुदेवाय हरे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಇವತ್ತಿನ ವಿಷಯ ಗೀತ್ ಗೋವಿಂದ್ ಅನ್ನೋದು ನಮಗೆ ಮಹಾನ್ ಪಂಡಿತ, ಮಹಾನ್ ಸಂಸ್ಕೃತ ಪಂಡಿತ, ಮಹಾನ್ ಋಷಿಮುನಿ ಶ್ರೀ ಜಯದೇವ್ ಅವರಿಂದ ಬಂದಿರುವಂಥ ಒಂದು ಕೊಡುಗೆ. ಶ್ರೀ ಜಯದೇವ್ ಅವರು ಈ ಗೀತ್ ಗೋವಿಂದನ್ನು ರಚಿಸಿದ್ದಾರೆ. ವಿಷಯ ತುಂಬ ಇದೆ, ಸ್ವಲ್ಪ ಧ್ಯಾನವಿಟ್ಟು ಕೇಳಿ. ತುಂಬ ಮಹತ್ತರವಾದ ವಿಷಯ. ನಾವೆಲ್ಲ ಅಂತಿರ್ತೀವಿ, ನಾನು ನಾಮ ಜಪ ಮಾಡ್ತೀನಿ, ಗೀತ್ ಗೋವಿಂದ ಆಡ್ತೀನಿ, ಆ ವ್ರತ ಮಾಡ್ತೀನಿ, ಈ ವ್ರತ ಮಾಡ್ತೀನಿ ಅನ್ನೋ ನಮ್ಮಂಥರೆಲ್ಲ ಇದ್ದೀವಲ್ಲ. ನಾನು ಸೋಮವಾರ ವ್ರತ ಮಾಡ್ತೀನಿ, ಶುಕ್ರವಾರ ವ್ರತ ಮಾಡ್ತೀನಿ, ಗುರುವಾರ ವ್ರತ ಮಾಡ್ತೀನಿ, ಒಂದು ಹೊತ್ತು ಮಾಡ್ತೀನಿ, ಒಪ್ಪತ್ತು ಮಾಡ್ತೀನಿ. ಆದರೆ ನನಗೆ ಇಷ್ಟ ಯಾಕೆ ಕಷ್ಟ ಬರ್ತವೆ ಅಂತ ನಾವೆಲ್ಲ ದೇವ್ರನ್ನ ಬೈತಿರ್ತೀವಿ. ಕಷ್ಟ ಬಂದ ತಕ್ಷಣ ನಾನು ದೇವರ ಸ್ಮರಣೆ ಮಾಡೋದನ್ನೇ ಮರ್ತ್ಬಿಡ್ತೀವಿ. ಅಂಥವ್ರಿಗೆಲ್ಲ ಇದು ಧ್ಯಾನ ಲಕ್ಷ್ಯ ಕೊಟ್ಟು ಕೇಳಿ. ಶ್ರೀಯುತ ಜಯದೇವ್ ಅವರು ಮಹಾನ್ ಋಷಿಗಳು, ಮಹಾನ್ ಸಂಸ್ಕೃತ ಋಷಿಗಳು, ಮಹಾನ್ ತಪಸ್ವಿ, ಉಚ್ಚಕೋಟಿ ತಪಸ್ವಿ. ಅವರು ಗೀತ್ ಗೋವಿಂದನ್ನು ರಚಿಸಿ ಹಾಡಿದರು. ಗೀತ್ ಗೋವಿಂದ ಮಹತ್ವ ಏನಂದರೆ, ನಮ್ಮಂಥವರೆಲ್ಲ, ನಿಮ್ಮಂಥವರೆಲ್ಲ ಭಕ್ತಿ ಶ್ರದ್ಧೆಯಿಂದ ಗೀತ್ ಗೋವಿಂದ ಹಾಡಿದರೆ, ಗೀತ್ ಗೋವಿಂದ ನಾವು ಪಠನೆ ಮಾಡ್ತಾಯಿದ್ರೆ ಅದನ್ನು ಕೇಳಲು ಭಗವಂತ ಶ್ರೀಕೃಷ್ಣ ಶ್ರೀಮನ್ನಾರಾಯಣ ಅವರು ವೈಕುಂಠದಿಂದ ಇಳಿದು ಬರ್ತಾರೆ. ಗೀತ್ ಗೋವಿಂದ ರಚನೆ ಮಾಡಿದವರು ಅವರು. ಆ ಗೀತ್ ಗೋವಿಂದ ಮಹತ್ವ ಏನಂದರೆ, ನಿಮ್ಮಂಥವರೆಲ್ಲ ಆ ಗೀತ್ ಗೋವಿಂದ ಪಠನೆ ಮಾಡಿದರೆ, ನಾವು ಅದನ್ನು ಹಾಡ್ತಾ ಇದ್ದರೆ ಶ್ರೀಕೃಷ್ಣ ಪರಮಾತ್ಮ ನಾವಿದ್ದಲ್ಲಿಗೆ ಬಂದಾಗ ಅದು ಕೇಳುವಂಥ ಕೆಲಸ ಮಾಡ್ತಾರೆ. ಅಷ್ಟೊಂದು ಪ್ರಿಯ ಗೀತ್ ಗೋವಿಂದ ಶ್ರೀಕೃಷ್ಣ ಪರಮಾತ್ಮರಿಗೆ. ಸಾಧ್ಯ ಐತೆ, ಇದು ಸಾಧ್ಯ ಆಗಿದ್ದಾವೆ, ಇದೆಲ್ಲ ಸತ್ಯ ಇರೋವಂಥ, ಇದೆಲ್ಲ ನಮ್ಮ ಗುರುಗಳ ಬಾಯಿಂದ ನಾವು ಕೇಳಿದ್ದೀವಿ. ವಿಷಯ ಏನಪ್ಪ ಅಂದರೆ, ಮಹಾನ್ ಪ್ರಭು, ಮಹಾನ್ ಋಷಿಗಳಾದ ಶ್ರೀ ಜಯದೇವ್ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಜೀವನ ನಡೆಸ್ತಾಯಿದ್ರು. ಇದು ಭಾಳ ಪುರಾತನವಾದ ಒಂದು ವಿಷಯ ಇದು. ಅವರು ಜೀವನ ನಡೆಸ್ತಿರ್ಬೇಕಾದ್ರೆ ಹಿಂಗೆ ಒಂದಿನ ಬಂದಿರುವ ದಾನ ದಕ್ಷಿಣೆಯಿಂದ ಅವ್ರು ಜೀವನ ಮಾಡ್ತಾಯಿದ್ರು. ಒಂದು ದೇವಸ್ಥಾನದಲ್ಲಿ ವಾಸವಾಗಿದ್ದರು. ಏನಪ್ಪ ಅಂದರೆ, ಅವರು ಅವತ್ತಿನ ಬಂದಿರೋ ದಾನ ದಕ್ಷಿಣದಿಂದ ಅವರು ಜೀವನ ನಡೆಸ್ತಾ ಇದ್ದರು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅವತ್ತು ಒಂದಿನ ರಾತ್ರಿ ಏನಾಯ್ತಪ್ಪ ಅಂದರೆ ಕಳ್ಳರು, ರಾತ್ರಿ ಲೂಟಿಕೋರರು ಅಂತ ಇರ್ತಾರಲ್ಲ, ಅವರು ಜಯದೇವ್ ಅವರು ಇರೋ ಒಂದು ದೇವಸ್ಥಾನ ಕಡೆ ಬಂದರು. ಬರೋಣ ಏನಾಯ್ತು ಅಂದರೆ, ಜಯದೇವ್ ಅವರು ಶ್ರೀ ಋಷಿಮುನಿಗಳು ಎದ್ದು ನಿಂತರು. ಅಲ್ಲಿ ಏನಾಯ್ತಪ್ಪ ಅಂದರೆ, ಒಂದು 4 ಜನ ಕಳ್ಳರು ಹೇಳಿದ್ರು, ದಾರಿ ಬಿಡಿ, ನಾವೊಂದು ಕೆಲಸ ಬೇರೆ ಇದೆ ಅಂತ. ಋಷಿಮುನಿಗಳಿಗೆ ಗೊತ್ತಾಯಿತು, ಋಷಿಮುನಿಗಳಿಗೆ ತಿಳಿತಿದ್ದು ನೀವು ಯಾವ ಕೆಲಸಕ್ಕೆ ನೀವು ಬಂದಿದ್ದೀರ ಅಂತಂದು ಇವ್ರಿಗೆ ಗೊತ್ತಾಯಿತು. ಹಾಗೆ ಚರ್ಚೆ ನಡೀತು.
ಆಗೇನು ಮಾಡಿದೆ ಅಂದರೆ ಋಷಿಮುನಿಗಳು, ನೀವೇನು ಕೆಲ್ಸಕ್ಕೆ ಬಂದಿರ ಅಂತ ನನಗೆ ಗೊತ್ತು, ತಗೊಳ್ಳಿ, ನನ್ನ ಹತ್ರ ಇರುವ ದಾನ ದಕ್ಷಿಣ ತಗೊಂಡು ನೀವು ಇಲ್ಲಿಂದ ಹೊರಡ್ರಿ ಅಂತಂದು ಅವರೆಲ್ಲ ಕೊಟ್ಟರು. ಅವ್ರ ಹತ್ರ ಇರೋ ದಾನ ದಕ್ಷಿಣ ಏನೇನಿತ್ತು ಅವ್ರ ಹತ್ರ ಎಲ್ಲ ಕೊಟ್ಟರು. ಸರಿ, ಅವಾಗ ಐಡಿಯಾ ಬಂತು. ಅಬಾಬಾಬ, ಅವರಿಗೊಂದು ಖುಷಿ ಆಯಿತು. ಅಬಾಬಾಬ, ಇದೇನಿದು, ನಾವು ಬಡಿದು ಒಡೆದು ಕಸಗೊಳ ಕೆಲಸ ನಮ್ಮದು, ಅಂಥದ್ರಲ್ಲಿ ಇವರೇ ಕೊಡ್ತಾ ಇದ್ದಾರಲ್ಲ ಅಂತಂದು ತಗೊಂಡು, ಇದೊಂದು ಒಳ್ಳೆಯ ಕೆಲಸ ಅಂತಂದು ತಗೊಂಡು ಹೋಗ್ತಾಯಿದ್ರು. ಋಷಿಮುನಿಗಳು ಅಲ್ಲೇ ಕೂತ್ಕೊಂಡ್ರು. ಹಾಗೇನಾಯ್ತು ಅಂದರೆ, ಹೋಗ್ತಾ ಹೋಗ್ತಾ ಒಬ್ಬನ ತಲೆಗೆ ಒಂದು ಯೋಚನೆ ಬಂತು. ಇವ್ರು ಹೆಂಗೆ ತಾವೇ ಕೊಟ್ಟರು, ಒಂದು ವೇಳೆ ರಾಜನಿಗೆ ಹೇಳ್ಬಿಟ್ರೆ, ಆ ಒಂದು ದಿನಗಳಲ್ಲಿ ರಾಜ ಭಟ್ರು, ಮಂತ್ರಿಗಳು ಅಂತ ಇರ್ತಾಯಿದ್ರು ಅವಾಗ. ಒಂದು ವೇಳೆ ರಾಜನಿಗೆ ಹೇಳ್ಬಿಟ್ರೆ, ಮತ್ತೆ ನಮ್ಮನ್ನ ಇವರು ಹಿಡ್ಕೊಂಡು ಹೋಗಿ ಶಿಕ್ಷೆ ಕೊಡಿಸ್ಬಿಟ್ರೆ, ಒಬ್ಬನು ತಲೆಗೆ ಈ ಥರ ವಿಚಾರ ಬಂತು. ಮತ್ತು ಇನ್ನೊಬ್ಬನ ತಲೆಗೆ ಏನಂತ ಬಂತಂದರೆ, ಇವ್ರನ್ನ ಹಿಂಗೆ ಬಿಟ್ರೆ ನಮಗೆ ತೊಂದರೆ ಐತೆ, ನಾವು ಇವ್ರನ್ನ ಖಲಾಸ್ ಮಾಡಿಬಿಡೋಮಂತ ಮತ್ತೆ ತಿರ್ಗಾ ಬಂದರು. ಋಷಿ ಮುನಿಗಳು ಅಲ್ಲೇ ಕುಂತಿದ್ರು. ಹಾಗೇನಾಯ್ತಪ್ಪ ಅಂದರೆ, ಇವರು 4 ಜನ ಕಳ್ಳರು ತಮ್ಮ ಹತ್ರ ಇರೋ ಚೂರಿ ಚಾಕುಗಳನ್ನು ತೆಗೆದು ಕೈ ಕಾಲು ಕಟ್ ಮಾಡಿಬಿಟ್ರು. ಕೈ ಕಾಲು ಕಟ್ ಮಾಡಿ ಒಂದು ಬಾವಿಯಲ್ಲಿ ಬಿಸಾಕ್ಬಿಟ್ರು. ಇದೇ ಮೇನ್ ವಿಚಾರ. ನಾವು ಅಂತೀವಿ ಏನಂದರೆ, ನಾನು ವ್ರತ ಮಾಡ್ತೀನಿ, ನಾಮ ಜಪ ಮಾಡ್ತೀನಿ, ಆದರೂ ನನಗೆ ಯಾಕೆ ಕಷ್ಟ ಬರ್ತಾಯಿದೆ ಅಂತ ನಾವೇನು ಕೇಳ್ತೀವಲ್ಲ, ಸ್ವತಃ ಮಹಾನ್ ಪ್ರಭುವಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇಷ್ಟವಾದ ಒಂದು ಗೀತ್ ಗೋವಿಂದನ್ನು ಬರೆದು, ಸ್ವತಃ ಅವ್ರ ಕೈಲೇ ಬರೆದು ರಚಿಸಿ ಹಾಡಿದಂಥ ಮಹಾನ್ ಋಷಿ ಜಯದೇವ್ ಅವರು. ಅವ್ರಿಗೆ ಎಂಥ ಕಷ್ಟ ಬಂದಿದೆ ನೋಡಿ. ಹಾಗೇನಾಯಿತು, ಇಷ್ಟಕ್ಕೆ ಬಿಡಲಿಲ್ಲ, ಒಂದು ಬಾವಿಯಲ್ಲಿ ಹೋದ್ರು ಅವರು. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಋಷಿಮುನಿಗಳು ಆ ಭಗವಂತನ ನಾಮಸ್ಮರಣೆ ಬಿಡಲಿಲ್ಲ, ಆ ಗೀತ್ ಗೋವಿಂದನ್ನು ಬಿಡಲಿಲ್ಲ. ಅದನ್ನು ಇನ್ನೂ ಮಧುರವಾಗಿ ಕೈ ಕಾಲು ಎಲ್ಲ ಕಟ್ ಮಾಡಿ ಹೋಗಿದ್ರು ಇನ್ನೂ ಮಧುರವಾಗಿ ಆಡತೊಡಗಿದರು. ಶ್ರಿತ ಕಮಲ ಕುಚ ಮಂಡಲ ಘೃತ ಕುಂಡಲ ಹೇ ಕಲಿತ ಲಲಿತ ವನಮಾಲ ಜಯ ಜಯ ದೇವ. ಈ ಟೈಪ್ ಇನ್ನೂ ನನಗೆ ಅಷ್ಟೊಂದು ಮಧುರವಾಗಿ ಆಡಕ್ಕೆ ಬರಲ್ಲ. ಇನ್ನೂ ಮಧುರವಾಗಿ ಆಡ್ತಾಯಿದ್ರು ಗೀತ ಗೋವಿಂದ. ಹಾಗೇನಾಯ್ತಂದರೆ, ರಾಜ ಭಟ್ರು ಅವರೆಲ್ಲ ಗಸ್ತಿ ತಿರುಗಬೇಕಾದ್ರೆ ಬಾವಿ ರೋಡಿಂದ ದೂರ ಇತ್ತು. ಆ ಬಾವಿಯಿಂದ ಇನ್ನು ಮಧುರವಾಗಿ ಗೀತ ಗೋವಿಂದ ಕೇಳಕತ್ತೆ ರಾಜರಿಗೆ. ಅವಾಗ ಆಶ್ಚರ್ಯ ಆಯ್ತು ಅವ್ರಿಗೆ. ಇದು ಗೀತ ಗೋವಿಂದ ಯಾರು ಆಡ್ತಾ ಇದ್ದಾರೆ ಅಂತಂದು ಮತ್ತೆ ಬಾವಿ ಹತ್ರ ಹೋದರು. ಬಾವಿ ಹತ್ರ ಹೋದ್ಮೇಲೆ ಕೈ ಕಾಲು ಕಟ್ ಮಾಡಿ ಹಾಕಿರೋ ಒಬ್ಬರು ಋಷಿಮುನಿಗಳು ಕಂಡ್ರೆ ಅವರೇ ಜಯದೇವರು ಅಂತ ಇವ್ರಿಗೆ ಗೊತ್ತಿಲ್ಲ ರಾಜರಿಗೆ. ಆಮೇಲೆ ಅವ್ರನ್ನ ಹೊರಗೆ ತೆಗಿಸಿ ರಾಜ್ಯಕ್ಕೆ ಕರ್ಕೊಂಡು ಹೋದ್ರು ಅರಮನೆಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲೇ ರಾಜ ವೈದ್ಯರಿಂದ ಇದು ಎಲ್ಲ ಉಪಚಾರ ಮಾಡಿದರು. ಉಪಚಾರ ಮಾಡಿದ ಮೇಲೆ ಅವರು ಜಯದೇವ್ ಅವರು ಸ್ವಲ್ಪ ಗುಣಮುಖ ಆಗ್ತಾ ಬಂದರು. ಆಗ್ತಾ ಬಂದಮೇಲೆ ದಿನಗಳು ಕಳೀತಾ ಇದ್ವು. ಅವರು ಅಲ್ಲೇ ಅರಮನೆಯಲ್ಲಿದ್ದರು. ಹಾಗೇನು ಮಾಡ್ತಾಯಿದ್ರು ಅಂದರೆ, ಇವರು ಇನ್ನೊಂದು ವಿಷಯ ಏನಪ್ಪ ಅಂದರೆ, ರಾಜ ಏನಿದ್ನಲ್ಲ ಆತನು ಶ್ರೀಕೃಷ್ಣ ಭಕ್ತ. ಆತನು ಈ ಗೀತ ಗೋವಿಂದನ್ನು ಪಠನೆ ಮಾಡ್ತಾಯಿದ್ದ ದಿನನಿತ್ಯ. ನಂತರ ಮುಂದೆ ಕೇಳಿ ಏನಾಯ್ತಪ್ಪ ಅಂದರೆ, ಹಾಗೆ ಅವರು ಮಹಾನ್ ಋಷಿಗಳು, ಮಹಾನ್ ವಿದ್ವಾನ್ ಪಂಡಿತರವರು, ಅವರು ರಾಜನಿಗೆ ಒಂದೊಂದೇ ಸಲಹೆ ಕೊಡಕತ್ತಿದ್ರು. ದಿನ ಒಂದೊಂದು ಸಲಹೆ ಕೊಡಕತ್ತಿದ್ರು. ಅದು ಆ ಸಲಹೆ ಹೆಂಗಿತ್ತಂದರೆ ರಾಜನಿಗೆ ತುಂಬ ಒಳ್ಳೆಯದಾಗಿತ್ತು.
ರಾಜ ಅವ್ರ ಮಾತು ಕೇಳ್ತಾ ಇದ್ರೆ ಅವರಿಗೆ ರಾಜನಿಗೆ ಒಳ್ಳೇದಾಗ್ತಾ ಇತ್ತು, ಜನಗಳಿಗೆ ಒಳ್ಳೇದಾಗ್ತಾ ಇತ್ತು, ಒಂದು ರಾಜ್ಯ ಅಭಿವೃದ್ಧಿ ಆಗ್ತಾ ಇತ್ತು. ನಂತರ ಏನು ಮಾಡಿದ್ರು, ಹಂಗೆ ಹೇಳ್ತಾ ಹೇಳ್ತಾ ಮತ್ತೊಂದು ವಿಷಯ ಹೇಳಿದರು. ನೋಡು ರಾಜ, ನಮ್ಮ ಪ್ರಾರಬ್ಧ ಕಳಿಬೇಕಂದ್ರೆ ನಾವು ದಾನ ಧರ್ಮ ಮಾಡಬೇಕು. ನಮ್ಮ ಕರ್ಮ ಏನಿರ್ತಾರ ಹಿಂದಿನ ಜನ್ಮದ್ದು, ನಾವು ಹೆಂಗೆ ದಾನ ಧರ್ಮ ಮಾಡ್ತಾ ಇರ್ತೀವಿ ಹಂಗಂಗೆ ನಮ್ಮ ಪ್ರಾರಬ್ಧ ಅನ್ನೋದು ಕಳೀತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ನಂತರ ನಾವು ಆ ಭಗವಂತನ ಧಾಮ ಸೇರ್ಬೋದು ಅಂತ ಹೇಳಿದರು. ರಾಜರು ಅವ್ರ ಮಾತು ಕೇಳಿ ಹಾಗೆ ಮಾಡಿದರು. ತುಂಬ ಒಳ್ಳೆಯ ವಿಚಾರ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ಸಂತರು, ಋಷಿಮುನಿಗಳು ಯಾರೇ ಇರಲಿ, ಬಡವರು ಬಗ್ಗರು ಯಾರೇ ಇರಲಿ, ಅವರು ಬಂದರೆ ಅವ್ರು ಏನೇನು ಕೇಳ್ತಾರೋ ಅದನ್ನ ರಾಜ ಕೊಡ್ತಾ ಇದ್ದ. ನಿಮ್ಮ ಖಜಾನೆ ಎಂದು ಖಾಲಿ ಆಗಲ್ಲ, ನಿಮ್ಮ ಖಜಾನೆ ಖಾಲಿ ಆಗಲ್ಲ, ಅದಿನ್ನ ಬೆಳೀತಾ ಇರುತ್ತೆ, ನೀವು ದಾನ ಧರ್ಮ ಮಾಡಬೇಕಂತ ಹೇಳಿದರು ಋಷಿಮುನಿಗಳು. ರಾಜರು ಸರಿ ಅಂತಂದು ಒಪ್ಕೊಂಡು ದಾನ ಧರ್ಮ ಮಾಡ್ತಾಯಿದ್ರು. ಒಂದು ಚೇರಿನಲ್ಲಿ ರಾಜ ಇದ್ದರು, ಮುಂದೆ ರಾಜ ಭಟರು, ಅವ್ರ ಪಕ್ಕನೇ ಋಷಿಮುನಿಗಳು, ಜಯದೇವ ಋಷಿಮುನಿಗಳು ಕೂತ್ಕೊಂಡಿದ್ರು. ಹಂಗೆ ಇದು ವಿಷಯ ಬೆಳೀತಾ ದಿನ ದಾನ ಧರ್ಮ ಮಾಡೋದು ವಿಷಯ ಬೆಳೀತಾ ಇದು ಎಲ್ಲಿಗೆ ಹೋತಂದರೆ ಅವ್ರು 4 ಜನ ಏನು ಕಳ್ಳರಿದ್ರಲ್ಲ ಅವ್ರ ಕಿವಿಗೆ ಮುಟ್ತಿದ್ರು. ಅವ್ರ ಕಿವಿಗೆ ಮುಟ್ಟಿನ ಅವರು ಬಂದರು. ನಮಗೂ ದಾನ ಧರ್ಮ ಸಿಗುತ್ತೆ ಅಂತಂದು ಅವರು ಬಂದರು. ಬಂದ ತಕ್ಷಣ ಅವ್ರ ಪಾಳೆ ಬಂದ ತಕ್ಷಣ ಒಂದು ಚೇರಲ್ಲಿ ಋಷಿಮುನಿಗಳು ಕುಂತಿದ್ರು, ಪಕ್ಕದ ಚೇರಲ್ಲೇ ರಾಜರು ಕುಂತಿದ್ರು. ಆವಾಗ ಕಳ್ಳರು ಋಷಿಮುನಿಗಳನ್ನು ನೋಡ್ತಾರೆ. ಋಷಿಗಳು ಏನು ಮಾಡ್ತಾರೆ ಅಂದರೆ ಕಳ್ಳರನ್ನು ನೋಡ್ತಾರೆ. ನೋಡಿದ ತಕ್ಷಣ ಮತ್ತೆ ಅವ್ರಿಗೆ ಭಯಂಕರ ಭಯ ಶುರುವಾಯಿತು. ಕಳ್ಳರಿಗೆ ನಡಕ ಹುಟ್ಟಿತು. ಎಲ್ಲಿ ಇವ್ರು ನಮ್ಮ ವಿಷಯ ಹೇಳ್ಬಿಡ್ತಾರೇನೋ, ಎಲ್ಲಿ ನಮ್ಮ ವಿಷಯ ತಿಳಿಸಿ ನಮಗೇನು ಜೈಲಿಗೆ ಹಾಕಿಬಿಡ್ತಾರೇನೋ, ನಮಗೆ ಶಿಕ್ಷೆ ಆಗುತ್ತೇನೋ ಅಂತಂದು ಅವ್ರೇನು ತಿಳ್ಕೊಂಡು ಒಳ್ಳೆ ರಿಟರ್ನ್ ಹೋಗಿ ಟ್ರೈ ಮಾಡಿದರು. ಅವಾಗ ಏನು ಮಾಡಿದ್ರು, ಜಯದೇವ್ ಅವರು ನಿಲ್ಲಿಸಿದ್ರು. ಅವ್ರನ್ನ ನಿಲ್ಲಿಸಿ ರಾಜರಿಗೆ ಹೇಳಿದರು. ಏನಂತ ಹೇಳಿದ್ರು ಅಂದರೆ, ಇವ್ರೇನು 4 ಜನ ಇದ್ದಾರಲ್ಲ, ಇವರು ನನಗೆ ತುಂಬ ಬೇಕಾದಾರೆ. ಇವರು ತಿಳ್ಕೊಳ್ರಿ, ನೀವು ಕೈ ಕಾಲು ಕಟ್ ಮಾಡಿ ಬಾವಿಯಲ್ಲಿ ಹೋಗಿದಾರ ಕಳ್ರೆ ಅವರು. ಋಷಿಮುನಿಗಳು ಏನು ಹೇಳಿದರು ರಾಜನಿಗೆ, ಇವರು ನನಗೆ ತುಂಬ ಬೇಕಾದವರು, ಇವರಿಗೆ ಏನು ಕೇಳ್ತಾರೆ ಡಬಲ್ ಕೊಟ್ಟು ಕಳಿಸ್ರಿ ಅಂತ ರಾಜರಿಗೆ ಆಜ್ಞೆ ಮಾಡಿದರು. ಆವಾಗ ರಾಜರು ಒಪ್ಕೊಂಡ್ರು, ಆಯಿತು ಅಂತಂದು. ಆವಾಗ ಅವ್ರಿಗೆ ಏನು ಜೀವನ ಪೂರ ಮುಗಿಯವರೆಗೂ ಕುಂತು ತಿನ್ನೋವಷ್ಟು ದಾನ ಸಿಕ್ತೆ ಅವರಿಗೆ ರಾಜರಿಂದ. ಆವಾಗ ಅವರು ಮತ್ತೆ ಫುಲ್ ಖುಷಿಯಾದ್ರೆ ಎಲ್ಲ ತಗೊಂಡು ಕಾಯಿಸಿ ಏನಾಯ್ತು ಅಂದರೆ ರಾಜರು ಆಜ್ಞೆ ಮಾಡಿದ್ರು. ಇಲ್ಲ, ಜಯದೇವ್ ಅವರು ಹೇಳಿದರು, ರಾಜ ಭಟ್ರಿಗೆ ಹೇಳಿದರು, ನೋಡ್ರಿ ಇವ್ರು ಎಲ್ಲಿ ತನಕ ಹೋಗ್ತಾರ ಅಲ್ಲಿ ತನಕ ಯಾವ ಜಾಗಕ್ಕೆ ಹೋಗ್ತಾರೋ ಆ ಜಾಗಕ್ಕೆ ಇವ್ರನ್ನ ಸುರಕ್ಷಿತವಾಗಿ ಬಿಟ್ಟು ಬರ್ರಿ ಅಂತಂದು ಹೇಳಿದರು. ಸರಿ ಆಯಿತು ಅಂತಂದು ರಾಜ ಆಜ್ಞೆ ಆಯಿತು. ಇವರು ಹೊಂಟ್ರು. ರಾಜ ಭಟ್ರು ಅವರಿಂದ ಹೋಗ್ತಾ ಹೋದ್ರು. ಅವ್ರು ಯಾವ ಜಾಗಕ್ಕೆ ಹೋಗ್ತೀನಂತ ಅಂತಿದ್ರು ಆ ಜಾಗದ ತನಕ ಇವ್ರನ್ನ ಸುರಕ್ಷಿತವಾಗಿ ಬಿಟ್ಟು ಬರಕೊಂಡ್ರು ರಾಜ ಭಟ್ರು. ಇಲ್ಲೇನಾಯ್ತಪ್ಪ ಅಂದರೆ, ಇವ್ರ ಕಳ್ಳರಿಗೆ ಇವ್ರು ಮಾಡಿರೋದು ಅನ್ಯಾಯ ಎಷ್ಟಿದೆ, ಋಷಿಮುನಿಗಳಿಗೆ ಮಾಡಿರೋ ಅನ್ಯಾಯ ಎಷ್ಟಿದೆ, ಆದರೂ ಅವ್ರು ಕ್ಷಮೆ ಮಾಡಿ ಇವರಿಗೆ ಜೀವನ ಪೂರ್ತಿ ಕುಂತು ತಿನ್ನುವಷ್ಟು ದಾನವನ್ನು ಇವರು ಕೊಡಿಸಿದರು. ನಿಮ್ಮಂಥವ್ರಾದರೆ ಇವ್ರು ಕಳ್ಳರು ಬಂದರೆ ನನಗೆ ಈ ಗತಿ ಮಾಡ್ಯಾರ, ಒಳಗಾಕ್ತೀನಿ ಏನೋ ಹೇಳ್ತಿದ್ರೆ ಅದೆಲ್ಲ ಬ್ಯಾಡ. ಈಗ ಏನಾಯ್ತಪ್ಪ ಅಂದರೆ,
ಈ ವಿಚಾರ ಹಂಗೆ ನಡೀತಾ ಹೋದ್ರು. ಅವಾಗ 4 ಜನ ಕಳ್ಳರು ರಾಜ ಭಟ್ರನ್ನ ಕೇಳಿದ್ರು, ಸೈನಿಕರಿಗೆ ಕೇಳಿದರು, ನಿಮ್ಮ ರಾಜನ ಪಕ್ಕ ಕುಂತಿದ್ದಾರಲ್ಲ ಅವ್ರು ಯಾರಂತ ಕೇಳಿದರು. ಇವರು ಸೈನಿಕರಿಗೆ ಏನು ಅಷ್ಟೊಂದು ವಿಚಾರ ಗೊತ್ತಿರಲಿಲ್ಲ, ನಮಗೇನು ಗೊತ್ತಿಲ್ಲಪ್ಪ ಅಂತ ಹೇಳಿದ್ರು. ಅವಾಗ ಇವರು ಏನು ಮಾಡಿದ್ರು ಅಂದರೆ, ಅವ್ರು ಯಾರು ಗೊತ್ತಾ, ಅಲ್ಲಿ ನಿಮ್ಮ ರಾಜನ ಪಕ್ಕ ಕುಂತಿರೋರು ಅವರು ಸರಿ ಇಲ್ಲ, ಮಹಾನ್ ದ್ರೋಹಿಗಳವರು. ನಮ್ಮ ಗುರುಗಳಿದ್ರು, ಇವು ಕಳ್ಳರು ಹೇಳ್ತಾರ ಇದು ಸೈನಿಕರಿಗೆ, ನಮ್ಮ ಗುರುಗಳಿದ್ರು, ನಾವು ಶಿಷ್ಯಂದರು, ಅವರು ನಮ್ಕಿನ್ನ ಸ್ವಲ್ಪ ಮೇಲೆ ಇದ್ದರು, ಅವರು ನಮ್ಮ ಗುರುಗಳನ್ನೇ. ಏನೈತಂದರೆ ಅವರು ಗುರು ದ್ರೋಹ ಮಾಡಿದರು, ಭಾಳ ಗುರುಗಳಿಗೆ ಮೋಸ ಮಾಡಿದರು. ಅದಕ್ಕೆ ನಮ್ಮ ಗುರುಗಳು ಸಿಟ್ಟು ಬಂದು ಅವರಿಗೆ ಶಿಕ್ಷೆ ವಿಧಿಸಿದರು. ಅದ್ರ ಸಂಬಂಧ ಅವ್ರನ್ನ ಕೈಕಾಲು ಕಟ್ ಮಾಡಿ ಬಾಯಲ್ಲಿ ಹಾಕಲಾಯಿತು ಅಂತ ಹೇಳ್ಬಿಟ್ರಿ ಅವರು. ಹಿಂಗೆಲ್ಲ ಮತ್ತೆ ಉಲ್ಟಾ ಹೇಳಿದ್ರು ಅವರು ಕಳ್ಳರು. ಏನಾಯ್ತಪ್ಪ ಅಂದರೆ ಅವರು ರಾಜಭಟ್ರು ಕೇಳಿದ್ರು ಸುದ್ದಿನ. ರಾಜಭಟ್ರು ಕೇಳಿದ್ಮೇಲೆ ಅದು ರಾಜರಿಗೆ ವಿಷಯ ತಿಳಿಸ್ಲೇಬೇಕದು. ಆಮೇಲೆ ಸರಿ ಅಂತಂದು ಅವ್ರ ಜಾಗಕ್ಕೆ, ಅವ್ರ ಕಳ್ಳರನ್ನ ಜಾಗಕ್ಕೆ ಬಿಟ್ಟು ಹಿಂಗೆ ಬರ್ತಾಯಿದ್ರು. ಬರೋಣ ಇದು ಏನಾಯಿತು, ಈಗ ರಾಜಭಟ್ರು ಈ ಕಡೆ ಬಂದರು. ಬಂದ ತಕ್ಷಣ ಏನಾಯ್ತಲ್ಲಿ ಅಂದರೆ, ಅಲ್ಲಿ ಇರೋ ಭೂಮಿನೇ 2 ಭಾಗ ಆಗಿ ಇವ್ರೇನು 4 ಜನ ಕಳ್ಳರಿದ್ರಲ್ಲ, ಇದು ಬಾಯಿ ಏನು ಬಿಟ್ಟಿತ್ತಲ್ಲ, ಭೂಮಿ ಬಾಯಿ ಬಿಟ್ಟಿತ್ತಲ್ಲ, ಆ ಬಾಯಿ ಒಳಗೆ ಬಿದ್ದು ಕಲಸ್ ಭೂಮಿ ಒಳಗೆ ಮುಚ್ಕೊಂತು. ಇವರು ಅಲ್ಲಿಗೆ ಸಮಾಪ್ತಿ ಆಯ್ತು ಇವ್ರ ಜೀವನ. ನೋಡಿ ಎಂಥ ಮಹಾತ್ಮರಿರಬೇಕು ಶ್ರೀ ಜಯದೇವ್ ಅವರು. ಅವ್ರು ದಾನ ದಕ್ಷಿಣೆ ತಗೊಂಡು ಅವ್ರನ್ನ ಕೈ ಕಾಲು ಕಟ್ ಮಾಡಿ ಒಂದು ಬಾವಿಯಲ್ಲಿ ಹಾಕಿದ್ರು. ಆನಂತರ ಅದನ್ನು ರಾಜ ಅವರು ತಗೊಂಡೋಗಿ ಅವರು ಉಪಚಾರ ಮಾಡಿ ಒಂದು ಗುರುವಿನ ಸ್ಥಾನ ಕೊಟ್ಟು ಅಲ್ಲಿ ಕೂಡಿಸಿದ ಮೇಲೆ ಅವರು ಈ ಕಳ್ಳರು ಅಲ್ಲಿ ಬಂದ ಮೇಲೆ ಇವ್ರಿಗೆ ಜೀವನ ಪರ್ಯಂತ ಜೀವನ ಪರ್ಯಂತ ಕುಂತು ತಿನ್ನೋವಷ್ಟು ದಾನ ಸಿಗ್ತಾ ಅಲ್ಲಿ. ಆದ್ರೂ ಇವ್ರು ಕೆಟ್ಟ ಬುದ್ಧಿ ಬೆಳೆಯಲ್ಲ. ಪ್ರಕೃತಿ ಅವ್ರನ್ನ ಬಿಡಲ್ಲ. ಎಷ್ಟು ಕೆಟ್ಟದ್ದು ಮಾಡ್ತಾರೋ ಅವ್ರನ್ನ ಪ್ರಕೃತಿ ಬಿಡಲ್ಲ, ಆ ಈಶ್ವರ ಬಿಡಲ್ಲ, ಶ್ರೀ ಕೃಷ್ಣ ಪರಮಾತ್ಮ ಬಿಡಲ್ಲ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ, ಎಲ್ಲಿ ಅಧರ್ಮ ಇರುತ್ತೋ ನಾವು ಕ್ಷಮಿಸಿದ್ರೂ ಪ್ರಕೃತಿ ಅವ್ರನ್ನ ಬಿಡಲಿಲ್ಲ, ಈಶ್ವರ ಅವ್ರನ್ನ ಬಿಡಲಿಲ್ಲ. ಏನಾಯ್ತಪ್ಪ ಅಂದರೆ ಅವ್ರು ಅಲ್ಲೇ ಸಮಾಧಿ ಆದರು. ರಾಜಭಟ್ರು ತಂದು ವಿಷಯ ಹೇಳಿದರು. ವಿಷಯ ಹಿಂಗೆ ಹೇಳ್ತಾ ಆ ವಿಷಯನೂ ಗೊತ್ತಾಯಿತು, ಅವ್ರು ಈ ಥರ ಸಮಾಧಿ ಆಗಿಬಿಟ್ರಂತಂದು. ಅವಾಗ ರಾಜ ಮಾರನೇ ದಿನ ಇವ್ರನ್ನ ಗುರುಗಳನ್ನು ಕೇಳಿದ. ಜಯದೇವ್ ಅಂತಂದು ಈತನವರಿಗೆ ಆದ್ರೂ ರಾಜರಿಗೆ ಗೊತ್ತಿಲ್ಲ. ರಾಜರು ಕೂಡ ಮಹಾನ್ ಕೃಷ್ಣ ಭಕ್ತರು. ಏನಾಯ್ತು ಹೇಳ್ತಾ ಋಷಿವರಿಯರೇ, ದಯವಿಟ್ಟು ನಾನು ಇನ್ನೂವರೆಗಾದರೂ ತಾವು ಯಾರಂತ ನಾನು ಕೇಳಲಿಲ್ಲ, ತಮಗೆ ಯಾಕೆ ಈ ಸ್ಥಿತಿ ಬಂತನೋ ಅದನ್ನು ಕೇಳಿಲ್ಲ. ನಿಮ್ಮಿಂದ ದಾನ ಧರ್ಮ ತಗೊಂಡಂಥ ಆ 4 ಜನರು ಮತ್ತೆ ನಿಮ್ಮ ಬಗ್ಗೆ ಹೇಳಿದ್ದಾರೆ, ನಿಮ್ಮ ಬಗ್ಗೆ ಕೀಳುವಾಗಿ ಹೇಳಿದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ್ದಾರೆ. ಆದರೆ ಅವರಿಗೆ ಆ ಥರ ಶಿಕ್ಷೆ ಆಯಿತು. ಇದೆಲ್ಲ ಏನು ಈ ಘಟನೆ, ನನಗಿದೆಲ್ಲ ಏನು ಈ ವಿಷಯ ನನಗೆ ಗೊತ್ತಾಗಬೇಕಂತಂದು ರಾಜರು ಕೇಳಿದರು ಜಯದೇವ ಪ್ರಭುಗಳನ್ನು. ಫಸ್ಟ್ ಅವರು ಒಂದು ಮಾತು ಹೇಳಿದ್ರು, ನನ್ನ ಹೆಸರು ಜಯದೇವ ಅಂತ. ಅಂದ ತಕ್ಷಣ ರಾಜರು ಹಂಗೆ ಋಷಿ ಮುನಿಗಳ ಕಾಲಿಗೆ ಬಿದ್ದರು. ಅಪ್ಪ, ಅಂಥ ಮಹಾನ್ ಪಂಡಿತರು ನೀವು, ಅಂಥ ಮಹಾತ್ಮರು ನೀವು. ಜಯದೇವ್ ಅಂದರೆ ಗೀತ ಗೋವಿಂದನ ರಚನೆ ಮಾಡಿದವರು ನೀವು. ಇಂಥವ್ರಿಗೆ ಈ ಥರ ಶಿಕ್ಷೆ. ನಂದು ಆ ರಾಜ ಭಟ್ರು ಹೇಳಿರೋ ಮಾತು ಕೇಳಿ ನಂದು ಸ್ವಲ್ಪ ಬುದ್ಧಿ ಭ್ರಷ್ಟ ಆಗಿತ್ತು, ಕ್ಷಮೆ ಇಲ್ಲ ಅಂತಂದು ಪಾದಕ್ಕೆ ಬಿದ್ದರು ಫಸ್ಟು. ಆನಂತರ ಮುಂದೆ ಕೇಳಿದರು. ಅವ್ರು ಜಯದೇವ ಅಂದ ತಕ್ಷಣ ರಾಜರು ಏನೇನು ಮಾತಾಡಲಿಲ್ಲ. ಇವ್ರು ಹೇಳಿದರು, ಜಯದೇವ ಮುನಿಗಳು ಮಹಾತ್ಮರು, ನೋಡಪ್ಪ ನನಗೆಲ್ಲ ಅಷ್ಟೆಲ್ಲ ಕಷ್ಟ ಕೊಟ್ಟರು ಅವ್ರು 4 ಜನ.
ಆದರೂ ನಾನು ಅವ್ರನ್ನ ಕ್ಷಮ ಮಾಡಿದ್ದೆ. ಜೀವನಕ್ಕೆ ಬೇಕಾದಷ್ಟು ದಾನ ಧರ್ಮನ ನಿಮ್ಮ ಕೈಯಿಂದ ಕೊಡಿಸಿದ್ದೆ. ಆದರೆ ಅವ್ರಿಗೆ ಇಟ್ಕೊಳ್ಳೋವಷ್ಟು ಯೋಗ್ಯತೆ ಇಲ್ಲ. ಆದರೂ ಅವ್ರು ನಮ್ಗೆ ಕೇಡು ಬಯಸಿದ್ರು. ಇದನ್ನು ಆ ಪ್ರಕೃತಿ, ಆ ಈಶ್ವರ ಯಾವತ್ತೂ ಕ್ಷಮ ಮಾಡಲ್ಲ. ಹೀಗಾಗಿ ಅವ್ರು ನಿಂತಲ್ಲೇ ಭೂಮಿ ಬಾಯಿ ಬಿಡ್ತು. ಆ ಬಾಯಲ್ಲಿ ಅವ್ರು ಬಿದ್ದು ಸಮಾಧಿ ಆದರು. ಈ ಕತೆ ನಮಗೆ ತಿಳಿಸ್ಕೊಡ್ತಾ ಐತೆ, ನಾವು ಸಣ್ಣ ಪುಟ್ಟಕ್ಕೆಲ್ಲ ದೇವ್ರ ಮೇಲೆ ಸಿಟ್ಟು ಮಾಡ್ಕೊಂತಿರ್ತೀವಿ. ನಾ ಎಲ್ಲ ಇಷ್ಟು ಮಾಡೋಕತ್ತೀನಿ, ನನಗೇನು ಆಗೋಲ್ತು, ನನಗೆ ಬರೀ ಕೆಟ್ಟದ್ದಾಗುತ್ತೆ ಅಂತ. ನೋಡಿ, ಸ್ವತಃ ಗೀತ ಗೋವಿಂದ ರಚನೆ ಮಾಡಿದಂಥ ಪ್ರಭುಗಳು, ಜಯದೇವರು, ಅವರಂಥ ಕಷ್ಟದಲ್ಲಿ ಇರಬೇಕಾದ್ರೆ ಇನ್ನೂ ಜಾಸ್ತಿ ಗೀತ ಗೋವಿಂದ ಹಾಡ್ತಾ ನಾಮ ಜಪ ಮಾಡ್ತಾಯಿದ್ರು. ಬರೀ ಗೀತ ಗೋವಿಂದನ ಪಠನೆ ಮಾಡಿದ್ರೇ ಶ್ರೀಕೃಷ್ಣ ಪರಮಾತ್ಮ ಬಂದು ಅದನ್ನು ಕೇಳೋದಕ್ಕೆ ಉತ್ಸುಕನಾಗಿ ಬರ್ತಾನೆ. ನೀವು ಹಿಂದೆ ಗೀತ ಗೋವಿಂದ ಆಡ್ತಾ ಹೋದರೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಕೇಳೋದಕ್ಕೆ ನಿಮ್ಮ ಹಿಂದೆ ಬರ್ತಾನೆ. ಇವೆಲ್ಲ ಇದ್ದಾವೆ, ನಡೆದ ಘಟನೆಗಳು ಇದ್ದಾವೆ. ಇವು ಅಂಥದ್ದು ಆ ರಚನೆ ಮಾಡಿರುವಂಥ ಪ್ರಭುಗಳು ಕೈ ಕಾಲು ಕಟ್ಟಾಗಿ ಒಂದು ಬಾವಿಲಿ ಬಿತ್ತು ಅಂದರೆ ಇದು ಎಂಥ ಕ್ಷಣ ಅದು. ಅವರಿಗೆ ಶ್ರೀಕೃಷ್ಣ ಪರಮಾತ್ಮನಲ್ಲಿರುವ ಭಕ್ತಿ ಅಂತದ್ದು. ಇದೆಲ್ಲ ವಿಚಾರ ಮಾಡಿದ್ರೆ ತುಂಬ ಒಂದು ಅದ್ಭುತವಾದ ಒಂದು ಸಂಗತಿ ಇದು. ನಮ್ಮ ಗುರುಗಳ ಬಾಯಿಂದ ನಾವು ಕೇಳಿರೋ ಒಂದು ವಿಚಾರ ಇದು. ತಮಗೆ ತಿಳಿಸೋ ಒಂದು ಆಸೆ. ಹರೇ ಕೃಷ್ಣ.